ಇನ್ನು ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವ ಮಾತುಗಳು ಆಗಾಗ್ಗೆ ಕೇಳಿ ಬರ್ತಾನೇ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಫಿಕ್ಸಾ ಅಂತ ಅನುಮಾನ ಮೂಡ್ತಾ ಇದೆ. ರಿಪೋರ್ಟ್ ಕಾರ್ಡನ್ನು ಆಧರಿಸಿ ಸಂಪುಟಕ್ಕೆ ಸರ್ಜರಿ ಮಾಡಲಾಗುತ್ತೆ. ಹೈಕಮಾಂಡ್ ನಮ್ಮ ಬಳಿ ರಿಪೋರ್ಟನ್ನು ಕೇಳಿತ್ತು, ನಾವು ಕೊಟ್ಟಿದ್ದೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಿಮ್ಮ ರಿಪೋರ್ಟ್ ಕಾರ್ಡ್ ಕೊಡ್ರಪ್ಪ ಅಂತ. ಇಲಾಖೆಯ ಕೆಲಸ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ನಮ್ಮ ಹತ್ರ ರಿಪೋರ್ಟನ್ನು ಕೇಳಿದರು. ಸಚಿವರೆಲ್ಲ ಅವರವರ ಕಾರ್ಯವೈಖರಿ ಬಗ್ಗೆ ರಿಪೋರ್ಟನ್ನು ನೀಡಿದ್ದೇವೆ. ನಾವೆಲ್ಲ ನಮ್ಮ ಇಲಾಖೆಯ ವರದಿಯನ್ನು ಹೈಕಮಾಂಡ್ಗೆ ಕೊಟ್ಟಿದ್ದೇವೆ ಅಂತ ಒಪ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ. ಇಲ್ಲ, ಅದನ್ನು ನೀವು ಸಿ ಎಂ ಕೇಳೋಕೆ ನಾವೇನು ಮಾಡಿದ್ರೆ ನಾವು ಇಲ್ಲಿ ಪುನರ್ರಚನೆ ಮಾಡೋದನ್ನು ನಮ್ಮ ಅದೇನು ಸಿ ಎಂ ಕೊಟ್ಟಿರ್ತಾರೆ, ಅಧ್ಯಕ್ಷ ಕೊಟ್ಟಿರ್ತಾರೆ, ನಮ್ಗೇನು ಕೊಡ್ತಾರೆ ಅವರು. ನೀವು ಅಲ್ಲ, ರಿಪೋರ್ಟ್ ನಾವು ಏನೇನು ಎಲ್ಲಿ ಹೋಗಿದ್ದೀವಿ, ಎಷ್ಟು ಸಾರಿ ನೀವು ಕಾಂಗ್ರೆಸ್ ಆಫೀಸ್ಗೆ ಹೋಗಿದ್ರಿ, ನಿಮ್ಮ ಜಿಲ್ಲೆಗೆ ಬೇರೆ ಟೂರ್ ಏನೇನು ಮಾಡಿದ್ರಿ, ಸಾರ್ವಜನಿಕರಿಗೆ ಎಷ್ಟು ಭೇಟಿ ಆಗ್ತಾರೆ ಕೇಳಿದಾರೆ, ಮಾಹಿತಿ ಇಲಾಖೆಯಲ್ಲಿ ಏನೇನು ಮಾಡಿದ್ರಿ, ಏನೇನು ಪ್ರಗತಿ ಅಂತ ಕೇಳಿದಾರೆ. ಅದನ್ನೆಲ್ಲ ಕೊಟ್ಟಿದ್ದೀವಿ. ಸಾರ್ವಜನಿಕ ಭೇಟಿ ಆಗೋದು, ಪಬ್ಲಿಕ್ ಭೇಟಿ ಆಗೋದು, ಪಕ್ಷದ ಸಂಘಟನೆಗೆ ಎಷ್ಟು ತೊಡ್ಕೊಂಡ್ರಿ ಅವೆಲ್ಲ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಮಂತ್ರಿಗಳು ಕೊಟ್ಟಿದ್ದಾರೆ. ಇಲ್ಲ ಅದನ್ನು ಈ ಹಿಂದೆನೇ ಪಬ್ಲಿಕ್ ಟಿವಿಯಲ್ಲಿ ಇದ್ರ ಬಗ್ಗೆ ವರದಿಯೆಲ್ಲ ಪ್ರಸಾರ ಆಗಿತ್ತು, ಬೆಳಗ್ಗೆನೂ ಆಗಿತ್ತು. ಏನಂದರೆ ರಿಪೋರ್ಟ್ ಕಾರ್ಡ್ ಕೈ ಸೇರಿದೆ ಹೈಕಮಾಂಡ್ದು ಅಂತ. ಅದನ್ನು ಈಗ ಸತೀಶ್ ಜಾರಕಿಹೊಳಿ ಅವರು ಸಚಿವರು ದೃಢಪಡಿಸಿದ್ದಾರೆ. ಎಲ್ಲ ಸಚಿವರ ರಿಪೋರ್ಟ್ ಕಾರ್ಡು ಹೋಗಿದೆ. ಅದನ್ನು ಆಧಾರವಾಗಿಟ್ಕೊಂಡು ಯಾರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅವ್ರನ್ನ ಉಳಿಸ್ಕೊಂಡು, ಯಾರ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅವ್ರನ್ನ ಸಂಪುಟದಿಂದ ತೆಗೆದು ಹೊಸಬರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಗೆ ಕಾಂಗ್ರೆಸ್ ಚಾಲನೆ ಕೊಡುತ್ತೆ. ಬಟ್ ಯಾವಾಗ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.